ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೆ ಪಾಸಿಟಿವ್ ಆಗಿಯೇ ಜೀವನ ನಡೆಯುತ್ತೆ, ನೆಗೆಟಿವ್ ಆಗಿ ಮಾಡಿದರೆ ನೆಗೆಟಿವ್ ಆಗಿ ನಡೆಯುತ್ತೆ. ಒಬ್ಬ ವ್ಯಕ್ತಿ ಹೀಗೆ ಬಾಡಿಗೆ ಮನೆ ಹುಡುಕಿ ಬಂದ. ಒಂದು ಊರಿಗೆ ಬಂದುಬಿಟ್ಟು ಕೇಳಿದೆ, ಒಂದು ಮುದುಕಪ್ಪು ಕೂತಿದ್ರು. ಈ ಊರಿನ ಜನ ಹೇಗೆ ಅಂತ ಕೇಳಿದೆ. ಯಾಕೆ, ನನಗೆ ಒಂದು ಬಾಡಿಗೆ ಮನೆ ಬೇಕಾಗಿತ್ತು, ಪಕ್ಕದೂರಲ್ಲಿದ್ದೆ ನಾನು, ಆ ಊರಲ್ಲೆಲ್ಲ ತುಂಬ ಕೆಟ್ಟವರು, ಹಾಗೆ ಎಲ್ಲ ನೆಗೆಟಿವ್ ಆಗಿ ಹೇಳಿದೆ. ಆ ಮುದುಕ ಹೇಳಿದ್ರು, ಈ ಊರಿನ ಜನರು ಕೂಡ ಹಾಗೆ ಕಣಪ್ಪ ಅಂತ ಹೇಳ್ಬಿಟ್ಟು. ಹೌದಾ, ಹಂಗಾರೆ ನಾನು ಈ ಊರಿಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟ. ಸರಿ, ಇನ್ನೊಬ್ಬ ಬಾಡಿಗೆ ಮನೆ ಹುಡ್ಕೊಂಡು ಬಂದುಬಿಟ್ಟು, ಸ್ವಾಮಿ ನನಗೆ ಒಂದು ಬಾಡಿಗೆ ಮನೆ ಬೇಕಾಗಿತ್ತು, ಈ ಊರು ಹೇಗೆ ಅಂತ ಕೇಳಿದೆ. ಸರಿ, ನಿನಗೆ ಏನು ತೋರ್ಬೇಕಪ್ಪ, ನಾನು ಒಂದು ಊರಿಂದ ಬಂದೆ, ಆ ಊರಲ್ಲಿ ತುಂಬ ಒಳ್ಳೆಯ ಜನ, ಎಲ್ಲದರಲ್ಲೂ ಕೂಡ ನನಗೆ ಚೆನ್ನಾಗಿತ್ತು, ಆದರೆ ಕಾರಣಾಂತರದಿಂದ ಆ ಊರನ್ನು ಬಿಟ್ಟು ಬಂದೆ ನಾನು ಅಂತ ಹೇಳಿದಾಗ, ಆಯ್ತಪ್ಪ ಈ ಊರಲ್ಲೂ ಕೂಡ ಅದೇ ಥರದ ಜನ ಒಳ್ಳೆಯವರೇ ಎಲ್ಲರೂ ಕೂಡ ಇರೋದು ಅಂತ ಹೇಳ್ಬಿಟ್ಟು ಪಾಸಿಟಿವ್ ಆಗಿ ಹೇಳಿದೆ. ಇದನ್ನು ಕೂತ್ಕೊಂಡು ಪಕ್ಕದಲ್ಲಿ ನೋಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ, ಅಲ್ಲ ಸ್ವಾಮಿ ನೀವು ಅವನಿಗೆ ಹಾಗಂತ ಹೇಳಿದ್ರಿ, ಇವನಿಗೆ ಹೀಗೆ ಹೇಳ್ತಿದ್ರಲ್ಲ ಅಂತ ಹೇಳಿದಾಗ, ಅವನು ನೆಗೆಟಿವ್ ಆಗಿ ಥಿಂಕ್ ಮಾಡಿ ನೆಗೆಟಿವ್ ಆಗಿ ಹೇಳಿದ. ಅವನು ಇಲ್ಲಿದ್ದರೂ ಕೂಡ ನೆಗೆಟಿವ್ ಆಗೇ ಇರ್ತಾನೆ, ಅದಕ್ಕೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದ, ಅದಕ್ಕೆ ಅವನು ಇಲ್ಲಿದ್ದರೂ ಕೂಡ ನಮ್ಮೂರಲ್ಲಿ ಪಾಸಿಟಿವ್ ಆಗಿ ಇರ್ತಾನೆ, ಅದಕ್ಕೋಸ್ಕರ ನಾನು ಹಾಗೆ ಹೇಳಿದೆ ಅಂತ ಹೇಳ್ತಾರೆ. ಅದು ಸತ್ಯ ಅಲ್ವೇ? ನಮ್ಮ ಜೀವನದಲ್ಲೂ ಕೂಡ ಹಾಗೆ ಆಗಬಹುದು. ಅದಕ್ಕೋಸ್ಕರ ನಾವು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ಕಲಿಯೋಣ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ.